ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತಿರುಹಾರ್. ನಾನು 8ನೇ ತರಗತಿ ಓದ್ತಿದ್ದೀನಿ. ನಮ್ಮ ಗುಂಪಿನ ವಿಷಯ ನೀರು ಮತ್ತು ತಾಪಮಾನ. ನೀರು ಒಂದು ಉಷ್ಣವಾಹಕ. ಅದರಲ್ಲಿ ನಮಗೆ ತುಂಬ ಉದಾಹರಣೆಗಳಿವೆ. ಉದಾಹರಣೆ ಏನಂದರೆ, ನಮ್ಮಲ್ಲಿ ಹಲವು ಜನ ದಿನ ಬಿಸಿನೀರಿನಲ್ಲಿ ಸ್ನಾನ ಮಾಡ್ತೀವಿ. ಇನ್ನೊಂದು, ತಿಂಡಿ ಮಾಡುವಾಗ ನೀರನ್ನು ಹಾಕಿ ಬೇಯಿಸುವ ಕಾರಣ ಏನಂದರೆ ನೀರು ಚೆನ್ನಾಗಿ ಎರಿಯಲು ಬಿಡುತ್ತದೆ. ಇನ್ನು ಮುಂದುವರೆದ ಸಂದರ್ಭಗಳಲ್ಲಿ ಹಬೆಯ ಉಪಯೋಗ ಮಾಡಿಕೊಳ್ತೇವೆ. ಉದಾಹರಣೆ, ಇಡ್ಲಿ ಮಾಡುವಾಗ ಬಿಸಿನೀರಿನಿಂದ ಉತ್ಪತ್ತಿಯಾದ ನೀರಲ್ಲಿಯೂ ಉಂಟು ಮಾಡುವ ಒತ್ತಡದಿಂದ ಇಡ್ಲಿ ಬೇಯುತ್ತವೆ. ಅದೇ ತರಹ ಪ್ರೆಷರ್ ಕುಕ್ಕರ್ ಕೂಡ ಕೆಲಸ ಮಾಡುತ್ತೆ. ಈ ಎಲ್ಲ ಉದಾಹರಣೆಗಳಲ್ಲಿ ನೀರು ತುಂಬ ಉತ್ತಮ ಉಷ್ಣವಾಹಕ ಎಂದು ತಿಳಿಯಬಹುದು. ನೀವು ಈ ನೀರನ್ನ ಈ ನೀರನ್ನ ಮುಟ್ಬಹುದು. ಅದೇ ಇವಾಗ ಇದನ್ನ ಆನ್ ಮಾಡಿದಾಗ ನಾವು ಇದನ್ನ ಮುಟ್ಟಕ್ಕಾಗಲ್ಲ. ಮತ್ತೆ ನೀವು ಈ ಚಿತ್ರದಲ್ಲಿ ಕೂಡ ನೋಡ್ಬೋದು, ಕುದಿತಿರೋ ನೀರಿನಿಂದ ನೀರಾಗಿ ಬರ್ತಿದೆ. ನೀರು ಆಗಿ ಎರಡೂ ಕೂಡ ಮುಟ್ಟಿದ್ರೆ ಬಿಸಿಯ ಅನುಭವ ಆಗುತ್ತೆ. ನೀರು ಮೊದಲು ಮುಟ್ಟಾಗ ಬಿಸಿ ಆಗಿದ್ದು ಇವಾಗ ಬಿಸಿ ಆಯಿತು ಅಂದರೆ ನಾವು ನೀಡ್ತಿರೋ ಉಷ್ಣ ಶಕ್ತಿನ ನೀರು ಹಿಡ್ಕೊಂಡು ಅದು ಬಿಸಿ ಆಗುತ್ತೆ. ಇದರಿಂದಲೇ ನಾವು ಅಡುಗೆ ಮಾಡೋದಕ್ಕೆ ಮತ್ತು ವೈದ್ಯಕೀಯ ಉಪಯೋಗಗಳಿಗೆ ಮತ್ತು ಬಟ್ಟೆಗಳಿಗೆ ಬಣ್ಣ ಹಾಕೋದಕ್ಕೆ ಇದಕ್ಕೆಲ್ಲ ಸಹಾಯವಾಗಿದೆ. ಅದೇ ರೀತಿ ನೀರು ಆವಿ ಕೂಡ ಆಗುತ್ತೆ. ನೀರು ಹಂಗೆ ತಣ್ಣಗಾಗ್ತಾ ಆಗುತ್ತೆ, ಘನ ರೂಪದ ಹೊಂದಿರುತ್ತೆ. ನೀವು ಇಲ್ಲಿ ನೋಡ್ಬೋದು, ನೀರು ಕುದೀತಾ ಇದೆ. ಇದು ಕುದಿಬೇಕಂದ್ರೆ ಇದು 100 ಡಿಗ್ರಿ ಸೆಲ್ಸಿಯಸ್ ತಾಪ ಹೆಚ್ಚಾಗಬೇಕು. ಇದಕ್ಕೆ ಇದು ನಮ್ಮ ವಾತಾವರಣದ ಒತ್ತಡ ಎಷ್ಟಿದೆ ಅನ್ನೋದ್ರ ಮೇಲೆ ಇದು ಅವಲಂಬಿತವಾಗಿರುತ್ತೆ. ಇದೇ ನೀರು ಘನ ರೂಪಕ್ಕೆ ಬರಬೇಕು ಅಂದರೆ ಇದು 0 ಡಿಗ್ರಿ ಸೆಲ್ಸಿಯಸ್ನಿಂದ ಘನ ಆಗಬೇಕು. 4 ಡಿಗ್ರಿ ಸೆಲ್ಸಿಯಸ್ನಿಂದ 0 ಡಿಗ್ರಿ ಸೆಲ್ಸಿಯಸ್ ತನಕ ಇದು ಘನ ಆಗ್ತಾ ಹೋಗುತ್ತೆ. ಇದನ್ನು ನಾವು ಘನೀಕರಣ ಅಥವಾ ಮಂಜುಗಡ್ಡೆ ಅಂತ ಕರಿತೀವಿ. ಇದು 100 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಹೋಗಿರೋದಕ್ಕೆ ಇದು ಆವಿ ಆಗ್ತಾ ಇದೆ. ಇದನ್ನು ನಾವು ಆವಿಕರಣ ಅಂತೀವಿ. ಈ ಆವಿಗೆ ನಾನು 100 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನ ಇರೋ ಒಂದು ವಸ್ತುನ ಇದು ಸಂಪರ್ಕಕ್ಕೆ ಕೊಟ್ಟಿದ್ದೀನಿ. ಅದಕ್ಕೆ ಇದರಲ್ಲಿ ಸಾಂದ್ರೀಕೃತ ಆಗಿದೆ ನೀರು. ಇದನ್ನು ನಾವು ಸಾಂದ್ರೀಕರಣ ಅಂತ ಹೇಳ್ತೀವಿ. ನೀವು ಎಲ್ಲರೂ ಕರ್ಪೂರ ಉರಿಯೋದನ್ನು ನೋಡಿರ್ಬೋದು. ಕರ್ಪೂರ ಘನವಾದ ವಸ್ತು. ಅದಕ್ಕೆ ಬೆಂಕಿ ಸಂಪರ್ಕ ಬಂದಾಗ ಅದು ದ್ರವ ಆಗದಲೇ ಅನಿಲ ರೂಪಕ್ಕೆ ಹೋಗುತ್ತೆ. ಇದು ನೀರಲ್ಲೂ ಆಗುತ್ತೆ. ಸಮುದ್ರ ಮಟ್ಟದಲ್ಲಿ 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದ್ದ ತಾಪಮಾನದಲ್ಲಿ ಇದಾಗುತ್ತೆ. ಇದನ್ನು ನಾವು ಸಬ್ಲಿಮೇಷನ್ ಅಥವಾ ಉತ್ಪತನ ಅಂತ ಹೇಳ್ತೀವಿ. ಈ ಉತ್ಪತನನ ನಾವು ಡ್ರೈ ಐಸಲ್ಲಿ ಕೂಡ ಮಾಡ್ಬೋದು. 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇರೋ ಒಂದು ಘನ ವಸ್ತುಗೆ ನಾವು ತಾಪ ಹೆಚ್ಚಿಸ್ತಾ ಹೋದಾಗ ಅದು ಕರಗುತ್ತೆ. ಅದನ್ನು ನಾವು ಕರಗುವಿಕೆ ಅಥವಾ ಮೆಲ್ಟಿಂಗ್ ಅಂತ ಹೇಳ್ತೀವಿ. ನೀವು ಯಾರಾದರೂ ಇದನ್ನು ಏನು ಇದು ಡೆಪಾಸಿಷನ್ ಅಥವಾ ಶೇಖರಣೆ ಅಂತ ಕರಿತೀವಿ. ಇದು ಅನಿಲ ರೂಪದಲ್ಲಿರೋ ಒಂದು ವಸ್ತು ದ್ರವ ರೂಪಕ್ಕೆ ಬಂದರೆ ಘನ ರೂಪಕ್ಕೆ ಬರುತ್ತೆ. ಅದನ್ನು ನಾವು ಡೆಪಾಸಿಷನ್ ಅಂತ ಕರಿತೀವಿ. ಇದು ಕೂಡ ಉತ್ಪತ್ತನ ಥರನೇ 0 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನದಲ್ಲಿ ಆಗುತ್ತೆ. ಇದೆಲ್ಲದೂ ಕೂಡ ನೀರಿನ ಸ್ಥಿತಿ ಬದಲಾವಣೆಗಳು. ಮುಂದೆ ಜ್ಞಾನಿಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂತರ ನಾನು 9ನೇ ತರಗತಿಗೆ ಓದ್ತಾ ಇದ್ದೀನಿ. ನಾವು ಇವಾಗಷ್ಟೇ ನೀರು ಒಂದು ಉತ್ತಮ ಉಷ್ಣವಾಹಕ ಅನ್ನೋದನ್ನು ತಿಳ್ಕೊಂಡ್ವಿ. ಬೇರೆ ಬೇರೆ ವಸ್ತುಗಳ ಜೊತೆ ನೀರಿನ ದಹನ ಸಾಮರ್ಥ್ಯನ ಹೋಲಿಸಿದಾಗ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದನ್ನ ಒಂದಷ್ಟು ಚಟುವಟಿಕೆಗಳನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾನು ಒಂದು ಗಾಜಿನ ಬೀಕರ್ಗೆ ನ್ಯೂಸ್ ಪೇಪರ್ನ 4 ಪದರಗಳಾಗಿ ಮಾಡಿಕೊಂಡು ಸುತ್ತಿಟ್ಕೊಂಡಿದ್ದೀನಿ. ಅದನ್ನು ಇವಾಗ ಬೆಂಕಿ ಮೇಲೆ ಇಟ್ಟಿದ್ದೀನಿ. ಸಾಮಾನ್ಯವಾಗಿ ಪೇಪರ್ನ ಬೆಂಕಿ ಮೇಲೆ ಮುಟ್ಟಿಸಿದಾಗ ಅದು ಸುಟ್ಟೋಗುತ್ತೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಇವಾಗ ಏನಾಗ್ತಿದೆ ಅಂದರೆ ಮಸಿ ಕಟ್ಕೋತಿದೆ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಆಗ್ತಾ ಇಲ್ಲ. ಹೇಗೆ ಅಂದರೆ ಪೇಪರು ತನ್ನ ಮೂಲಕ ಉಷ್ಣನ ಹಾದು ಹೋಗೋಕ್ಕೆ ಬಿಡ್ತಾ ಇದೆ. ಬೀಕರು ಸ್ವಲ್ಪ ಬಿಸಿಯಾಗಿರೋದನ್ನು ನಾವು ಫೀಲ್ ಮಾಡ್ಬೋದು. ಅದೇ
ಪೇಪರ್ ಕಪ್ಗೆ ಮುಕ್ಕಾಲು ಭಾಗ ಅಷ್ಟು ನೀರು ತುಂಬಿಸ್ಕೊಂಡು ಅದಕ್ಕೂ ಬೆಂಕಿ ಹಚ್ತೀವಿ. ಇದೇನಾಗುತ್ತೆ ಅಂದರೆ ಬೆಂಕಿ ನೀರಿರುವಷ್ಟು ಭಾಗ ಮಾತ್ರ ಹತ್ಕೊಂಡು ಸುಡುತ್ತೆ, ಅದರಿಂದ ಕೆಳಗಡೆ ಸುಡೋದಿಲ್ಲ. ಯಾಕಂದರೆ ನೀರಿಗೆ ವಹನ ಸಾಮರ್ಥ್ಯ ಜಾಸ್ತಿ ಇರೋದ್ರಿಂದ ಅದು ಉಷ್ಣ ಶಕ್ತಿ ತನ್ನ ಹತ್ರ ಬರ್ತಿರೋ ಹಾಗೆಯೇ ಅದು ಆರಿಸ್ಬಿಡುತ್ತೆ. ಮುಂಚೆನೇ ಸುಟ್ಟಿರೋದನ್ನ ನೋಡ್ಬೋದು. ನಾವು ಒಂದು ಬಲೂನ್ಗೆ ನೀರು ಹಾಕಿ ಗಾಳಿ ತುಂಬಿಸಿಟ್ಕೊಂಡಿದ್ದೀವಿ. ಇದನ್ನ ನಾನು ಕ್ಯಾನಲ್ ಮಾಡಿದ್ದೇನೆ. ನೀವು ನೋಡ್ಬೋದು ಈ ಕಪ್ಪಾಗಿದೆ, ಅಂದರೆ ಒಡ್ದಿಲ್ಲ. ಯಾಕೆಂದರೆ ನೀರು ಒಂದು ಸ್ವಲ್ಪ ನಿಧಾನ ಬಿಸಿ ಆಗೋದಕ್ಕೆ ಅದಕ್ಕೆ ಒಡ್ದಿಲ್ಲ. ನಾವು ನೀರು ಹಾಕಲ್ಲ ಹಾಗೆ ಇಟ್ಟರೆ ಅದು ಒಳ್ಳೆಯದು. ನಾನು ಇದನ್ನ ಇನ್ನೊಂದ್ಸರಿ ಮಾಡ್ತೀನಿ. ಇದಕ್ಕೆ ಮುಕ್ಕಾಲು ಭಾಗ ಅಷ್ಟು ನೀರು ಹಾಕಿದ್ದೀವಿ. ಅಲ್ಲಿಂದ ಕೆಳಗಡೆ ಸುಡದೆ ಇರೋದನ್ನ ನಾವು ಇವಾಗ ನೋಡ್ಬೋದು. ಈ ಮೂರು ಚಟುವಟಿಕೆಗಳಿಂದ ನಾವು ನೀರು ಎಲ್ಲ ಯಾವುದೇ ವಸ್ತುಗಳಿಗಿಂತ ತುಂಬ ನಿಧಾನವಾಗಿ ಬಿಸಿ ಆಗುತ್ತೆ ಅನ್ನೋದನ್ನ ತಿಳ್ಕೊಬೇಕು. ಎಲ್ರಿಗೂ ನಮಸ್ಕಾರ. ನಾನು ತಿಲಕ್ಷ 6ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನಾನು ನೀರಿನ ನ್ಯೂಕ್ಲಿಯೇಷನ್ ಅಂದರೆ ನ್ಯೂಕ್ಲಿಯೇಷನ್ ಆಫ್ ವಾಟರ್ ಬಗ್ಗೆ ಇವತ್ತು ಹೇಳ್ತಾ ಇದ್ದೀನಿ. ಅದನ್ನು ತಿಳ್ಕೊಳ್ಳೋಕ್ಕೆ ನಾವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಅದನ್ನ ನಾವು ಮನೇಲಿ ಮಾಡಿದ್ವಿ. ಏನಕ್ಕೆ ಅಂತಂದರೆ ಅದಕ್ಕೆ ತುಂಬ ಪ್ರಮಾಣದಲ್ಲಿ ತುಂಬ ತಣ್ಣಗಿರೋ ನೀರು ಮತ್ತು ಐಸ್ ಬೇಕಾಗಿತ್ತು. ಆಮೇಲೆ ಅದನ್ನು ಒಂದು ರಾತ್ರಿ ಸುಮಾರು 7 ಪಾತ್ರೆಗಳಲ್ಲಿ ನೀರು ತುಂಬಿಟ್ಟು ಐಸ್ ಹಾಕ್ಬಿಟ್ವಿ. ಮಾರನೇ ದಿನ ಒಂದು ದೊಡ್ಡ ಬಕೆಟ್ ತಗೊಂಡು ಅದರೊಳಗೆ 4 ನೀರು ತುಂಬಿದ ಬಾಟ್ಲಿಗಳನ್ನ ನೇರವಾಗಿ ನಿಲ್ಲಿಸಿಟ್ಬಿಟ್ಟು ಅದ್ರ ಮೇಲೆ ಐಸ್ ಬಿಡ್ತಾರೆ. 1 ಗಂಟೆ ಕಾಲ ಬಿಟ್ಬಿಟ್ಟು ನೋಡಿದಾಗ ಅದು ನೀರು ತುಂಬ ತಣ್ಣಗಾಗಿತ್ತು. ಆದರೆ 0 ಡಿಗ್ರಿ ಸೆಲ್ಸಿಯಸ್ ಬಂದಿದೆಯೋ ಇಲ್ವೋ ಅಂತ ಗೊತ್ತಾಗಲಿಲ್ಲ. ನಾವು ಎಷ್ಟೇ ರೀತಿಯ ಒತ್ತಡ ಹಿಂಗೆ ಯಾವುದೇ ಥರ ಹಾಕಿದ್ರು ಅದು ಮೆಲ್ಲಗೆ ಒತ್ತಡ ಕೊಟ್ಟರು ಏನೂ ಆಗ್ತಿರ್ಲಿಲ್ಲ, ಐಸ್ ಆಗ್ತಿರ್ಲಿಲ್ಲ. ಆಮೇಲೆ ಅದು ನಾವು ಇನ್ನೊಂದ್ಸರಿ ರಘುವಣ್ಣನ ಮಾರ್ಗದರ್ಶನದಿಂದ ಒಂದು ಬೇಸಿನ್ ರೀತಿ ಬೇಸಿನ್ ತರ ಇರೋ ಪಾತ್ರೆಯಲ್ಲಿ ತುಂಬಾ ತಣ್ಣಗೆ ಕೊರೆಯೋ ನೀರು ಇಟ್ಟು ಅದ್ರ ಮೇಲೆ ಬಾಟ್ಲುಗಳನ್ನ ಇಟ್ಟು ಅದನ್ನ ನೇರವಾಗಿ ಇಳಿಸಿಟ್ಟು ಅದ್ರ ಮೇಲೆ ಐಸ್ ಇರುತ್ತೆ. ಮತ್ತೆ 20 ನಿಮಿಷ ಬಿಟ್ಟು ನೋಡಿದಾಗ ಅದು ಅವಾಗಿನ ಥರನೇ ಎಷ್ಟೇ ಒತ್ತಡ ಕೊಟ್ಟರು ಮಂಜುಗಡ್ಡೆ ಗೊತ್ತಾಗಲಿಲ್ಲ. ಆಮೇಲೆ ನಾವು ಏನಕ್ಕೆ ಹಿಂಗಾಯ್ತು ಅಂತ ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ನಮಗೆ ಗೊತ್ತಾಗಿದ್ದು ಅಂತಂದರೆ ಅದು 0 ಡಿಗ್ರಿ ಸೆಲ್ಸಿಯಸ್ಗೆ ಬಂದಿದ್ವಿ ಇಲ್ವ ಅಂತ ನಮಗೆ ಗೊತ್ತಾಗಲಿಲ್ಲ. ಮತ್ತು ನಾವು ಎಷ್ಟು ಒತ್ತಡ ಹಾಕಿದ್ವಿ ಅಂತ ನಮಗೆ ಅಳಿಯೋಕ್ಕೆ ನಮಗೆ ಯಾವುದೇ ಸಿಗಲಿಲ್ಲ. ಆಮೇಲೆ ನಾವು 0 ಡಿಗ್ರಿ ಸೆಲ್ಸಿಯಸ್ ತಾಪ ಇರಬೇಕಾದ್ರೆ 0.006 ATM ಒತ್ತಡ ಅಂದರೆ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಇರಬೇಕು. 1 ATM ಒತ್ತಡ ಇದ್ದಾಗ ಅಂದರೆ ಅಟ್ಮಾಸ್ಫಿಯರಿಕ್ ಒತ್ತಡ ಇದ್ದಾಗ -40 ಡಿಗ್ರಿ ತಾಪ ಇರಬೇಕು. ಅವಾಗ ಅದು ನ್ಯೂಕ್ಲಿಯೇಷನ್ ಬಿಂದು ಅನ್ಸ್ಕೊಳ್ಳುತ್ತೆ. ಇದು ಶುದ್ಧವಾದ ನೀರಿನ ಮಾತಾಡ್ತಿದ್ದ. ಆಮೇಲೆ ನಾವು ಕಣ್ಣೆದ್ರಿಗೇನೆ ಈ ಪ್ರಯೋಗ ಮಾಡಿ ತಿಳ್ಕೊಳ್ಳೋಕ್ಕಾಗಲಿಲ್ಲ. ಆದ್ದರಿಂದ ನಾವು ಮತ್ತೊಂದು ಸರಿ ಈ ಪ್ರಯೋಗನ ಮಾಡಬೇಕು. ಹೆಸರು ಸಾನವಿ. ನಾನು 8ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನೀರಿನ
ಉಷ್ಣವಹನ ಸಾಮರ್ಥ್ಯದ ಬಗ್ಗೆ ತಿಳ್ಕೊಂಡ್ವಿ. ಮುಂದೆ ಬೇರೆ ಬೇರೆ ದ್ರವಗಳಲ್ಲಿ ಬಿಸಿ ಆಗೋಕ್ಕೆ ಯಾವ್ದು ಹೆಚ್ಚಿನ ಸಮಯ ತಗೊಳುತ್ತೆ ಅಂತ ನೋಡೋಣ. ಇದಕ್ಕೆ ನಾನು ಕೆಲವೊಂದು ದಿನನಿತ್ಯದ ಉದಾಹರಣೆಗಳನ್ನೇ ಕೊಡ್ತೀನಿ. ನಮ್ಮ ಶಾಲೆ ಮೈದಾನಕ್ಕೆ ಹೋದರೆ ನೆಲ ಬಿಸಿಯಾಗಿರುತ್ತೆ. ಅದೇ ಮೈದಾನದಲ್ಲಿ ಒಂದು ಪಾತ್ರೆಯಲ್ಲಿ ನೀರಿಟ್ಟರೆ ಅದು ತಣ್ಣಗಿರುತ್ತೆ. ಹಾಗೆ ಸಮುದ್ರ ಹತ್ರ ಹೋದರೆ ಮರಳು ಬಿಸಿಯಾಗಿರುತ್ತೆ. ಮರಳನ್ನು ಹೋಲಿಸ್ಕೊಂಡ್ರೆ ನೀರು ತಣ್ಣಗಿರುತ್ತೆ. ಮತ್ತು ನಾವು ಕಾಲುವೆ ಮೇಲೆಲ್ಲ ನಡೆದಾಗ ಕಲ್ಲು ಕಾದಿರುತ್ತೆ, ಅದಕ್ಕೆ ನಮ್ಮ ಕಾಲು ಸುಡುತ್ತೆ. ಅದೇ ನೀರೊಳಗಿದ್ರೆ ನೀರು ತಣ್ಣಗಿರುತ್ತೆ. ಕಲ್ಲು ಮತ್ತು ನೀರು ಎರಡು ಒಂದೇ ಸೂರ್ಯನ ಬಿಸಿಲನ್ನ ಪಡ್ಕೊಳ್ಳುತ್ತೆ. ಆದರೂ ಕಲ್ಲು ಬೇಗ ಬಿಸಿಯಾಗುತ್ತೆ, ನೀರು ನಿಧಾನ ಬಿಸಿಯಾಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಮುಂದೆ ಮುಕುಂದ ಮತ್ತು ಛಲರಾಮ ಒಂದು ಪ್ರಯೋಗನ ಮಾಡಿ ತೋರಿಸ್ತಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಂದ್ರ. ನಾನು 9ನೇ ತರಗತಿ ಓದ್ತೀನಿ. ಸಾನವಿ ಹೇಳಿದಾಗೇನೆ ನಾವು ಉಷ್ಣವನ್ನು ಅರಿಸಿ ನೀರು, ಕೊಬ್ಬರಿ ಎಣ್ಣೆ, ಕಡಲೆ ಎಣ್ಣೆಗಳನ್ನು ಬಿಸಿ ಮಾಡ್ತೀವಿ. ನಾವು ಈ ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀವಿ. ಈಗ ಮೊದಲು ನಾವು ನೀರನ್ನು ಬಿಸಿ ಮಾಡ್ತೀವಿ. ನೀರು ಬಿಸಿ ಮಾಡೋಕ್ಕಿಂತ ಮುಂಚೆ 28 ಡಿಗ್ರಿ ಸೆಲ್ಸಿಯಸ್ ಇದೆ. ಇದನ್ನು ಬಿಸಿ ಮಾಡ್ತೀವಿ. 5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಏರಿಸ್ತೀವಿ. ಎಷ್ಟು ಸಮಯ ತಗೊಳುತ್ತೆ ಅಂತ ನೋಡ್ತೀವಿ. ಇದು 5 ಡಿಗ್ರಿ ಸೆಲ್ಸಿಯಸ್ ಏರೋಕ್ಕೆ 10 ಸೆಕೆಂಡ್ಸ್ ತಗೊಂಡಿದೆ. ನೆಕ್ಸ್ಟ್ ಕೊಬ್ಬರಿ ಎಣ್ಣೆ ಇದೆ, ಸೇಮ್ ಇದೇ ಥರ 5 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಏರಿಸ್ತೀವಿ. ಇದು ಬಿಸಿ ಮಾಡೋಕ್ಕಿಂತ ಮುಂಚೆ ಕೊಬ್ಬರಿ ಎಣ್ಣೆ 27 ಡಿಗ್ರಿ ಸೆಲ್ಸಿಯಸ್ ಇದೆ. ಇದನ್ನು ನಾವೀಗ 5 ಡಿಗ್ರಿ ಅಷ್ಟು ಏರಿಸ್ತೀವಿ. ಎಷ್ಟು ಸಮಯ ತಗೊಳುತ್ತೆ ಅಂತ ನೋಡಿ. 27 ಡಿಗ್ರಿ ಸೆಲ್ಸಿಯಸ್ ಇದೆ. ಈಗ ಬಿಸಿ ಮಾಡೋಕ್ಕಿಂತ ಮುಂಚೆ ಈಗ 5 ಡಿಗ್ರಿ ಅಷ್ಟು ಏರಿಸ್ತೀವಿ. ಇದು 5 ಡಿಗ್ರಿ ಅಷ್ಟು ಏರೋಕ್ಕೆ 17 ಸೆಕೆಂಡ್ ತಗೊಂಡಿದೆ. ನೆಕ್ಸ್ಟು ಕಡಲೆಕಾಯಿ ಎಣ್ಣೆ ಮಾಡ್ತೀವಿ. ಇದನ್ನು ಕೂಡ 5 ಡಿಗ್ರಿ ಅಷ್ಟು ಏರಿಸ್ತೀವಿ. ಇದು ಬಿಸಿ ಮಾಡೋಕ್ಕಿಂತ ಮುಂಚೆ 27 ಡಿಗ್ರಿ ಸೆಲ್ಸಿಯಸ್ ಇದೆ. ಇದು 5 ಡಿಗ್ರಿ ಇರೋದಕ್ಕೆ 18 ಸೆಕೆಂಡ್ ತಗೊಂಡಿದೆ. ಈಗ ನೆಕ್ಸ್ಟ್ ಇನ್ನೊಂದು ಟ್ರೈ ಮಾಡ್ತೀವಿ ನೀರನ್ನ. ನೀರು ಈಗ ಇದು ಈಗ 38 ಡಿಗ್ರಿ ಇದೆ. 5 ಡಿಗ್ರಿ ಏರಿಸಿದಾಗ ಎಷ್ಟು ಸೆಕೆಂಡ್ಸ್ ತಗೊಳುತ್ತೆ ಅಂತ ನೋಡೋಣ. ಇದು 5 ಡಿಗ್ರಿ ಅಷ್ಟು ಏರೋದಕ್ಕೆ 2ನೇ ಟ್ರೈನಲ್ಲಿ 20 ಸೆಕೆಂಡ್ ತಗೊಂಡಿದೆ. ಇದೇ ತರ ನಾವು ಈಗ ಮಾಡಿದ್ದನ್ನೆಲ್ಲ ಗುರುತಿಸಿ ಬರ್ತಿದ್ದೀವಿ. ಈಗ ಇಲ್ಲಿ ಆಮೇಲೆ ಬಂದು ನೋಡ್ಬೋದು ಅಥವಾ ಇಲ್ಲಿ ಹೋಗ್ಬೋದು. ನೀರು ಈ ಪ್ರಯೋಗದಿಂದ ನಿಂತ್ಕೋಬಹುದು. ನೀರು ಬೇರೆ ದ್ರವಗಳಿಗಿಂತ ಬಿಸಿಯಾಗುತ್ತೆ. ಯಾಕಂದ್ರೆ ನೀರಿಗೆ ನಿರ್ದಿಷ್ಟ ತಾಪ ಜಾಸ್ತಿ ಇರುತ್ತೆ. ಮತ್ತೆ ನಿರ್ದಿಷ್ಟ ತಾಪ ಅಂದ್ರೆ ಏನು? ನಿರ್ದಿಷ್ಟ ತಾಪ ಅಂದ್ರೆ ಒಂದು ವಸ್ತು ಒಂದು ಗ್ರಾನಷ್ಟು ಯಾವುದೇ ಒಂದು ದ್ರವ್ಯ 1 ಡಿಗ್ರಿ ಸೆಲ್ಸಿಯಸ್ನಷ್ಟು ತನ್ನ ಉಷ್ಣನ ಏರಿಸಿಕೊಳ್ಳಲು ಎಷ್ಟು ಶಕ್ತಿ ಬಳಸುತ್ತೋ ಅದೇ ಆ ವಸ್ತುವಿನ ನಿರ್ದಿಷ್ಟ ತಾಪ. ಎಲ್ರಿಗೂ ನಿರ್ದಿಷ್ಟ ತಾಪ ಅಂದ್ರೆ ಏನು ಅಂತ ಗೊತ್ತಾಯ್ತು. ಒಂದೊಂದು ವಸ್ತುವಿನಿಂದ ಒಂದು ವಸ್ತುವಿಗೆ ನಿರ್ದಿಷ್ಟ ತಾಪಮಾನದ ಸಾಮರ್ಥ್ಯ ವ್ಯತ್ಯಾಸ ಆಗ್ತಾ ಹೋಗುತ್ತೆ.
ಉದಾಹರಣೆಗೆ ನೀರಿನ ನಿರ್ದಿಷ್ಟ ತಾಪದ ಸಾಮರ್ಥ್ಯ 4.184 ಜೌಲ್ಸ್ ಪರ್ ಗ್ರಾಮ್ ಡಿಗ್ರಿ ಸೆಲ್ಸಿಯಸ್ ಅಂತ. ಇದೇ ರೀತಿ ನಾವು ದಿನನಿತ್ಯ ಬಳಸುವಂತಹ 4-5 ವಸ್ತುಗಳನ್ನು ಪಟ್ಟಿ ಮಾಡಿದ್ದೀವಿ. ನಾವು ತರಗತಿಯಲ್ಲಿ 20 ಗ್ರಾಂ ನೀರು, 20 ಗ್ರಾಂ ಕೊಬ್ಬರಿ ಎಣ್ಣೆ ಮತ್ತು 20 ಗ್ರಾಂ ಅಡುಗೆ ಎಣ್ಣೆಯನ್ನು ತಗೊಂಡು ಪ್ರತಿಯೊಂದನ್ನು 5 ಡಿಗ್ರಿಯಷ್ಟು ಜಾಸ್ತಿ ಬಿಸಿ ಮಾಡಿದ್ವಿ. ಇದಕ್ಕಾಗಿ ನಾವು ಎಷ್ಟು ಶಕ್ತಿಯನ್ನ ಬಳಸಿದೀವಿ ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಈ ಸೂತ್ರನ ಉಪಯೋಗಿಸಿದೀವಿ. ಸೂತ್ರ ಹೀಗಿದೆ: ಡೆಲ್ಟಾ ಕ್ಯೂ ಈಕ್ವಲ್ಸ್ ಸಿ ಇಂಟು ಎಮ್ ಇಂಟು ಡೆಲ್ಟಾ ಟಿ. ಇದರಲ್ಲಿ ಸಿ ಅಂದರೆ ಸ್ಪೆಸಿಫಿಕ್ ಹೀಟ್, ಡೆಲ್ಟಾ ಕ್ಯೂ ಅಂದರೆ ಚೇಂಜ್ ಇನ್ ಹೀಟ್ ಎನರ್ಜಿ, ಡೆಲ್ಟಾ ಟಿ ಅಂದರೆ ಚೇಂಜ್ ಇನ್ ಟೆಂಪ್ರೇಚರ್, ಮತ್ತು ಎಮ್ ಅಂದರೆ ಮಾಸ್ ಆಫ್ ದ ಸಬ್ಸ್ಟೆನ್ಸ್ ಅಂತ. ನಾನು ನೀರಿನ ಲೆಕ್ಕವನ್ನು ಮಾಡಿ ತೋರಿಸ್ತೀನಿ. ನೀರು 20 ಗ್ರಾಮ್ ತಗೊಂಡಿದ್ವಿ. ನಿರ್ದಿಷ್ಟ ತಾಪದ ಸಾಮರ್ಥ್ಯ 4.184. ನಾವು 5 ಡಿಗ್ರಿಯಷ್ಟು ಬಿಸಿ ಮಾಡಿದ್ವಿ. ಲೆಕ್ಕ ಮಾಡಿದಾಗ 4.184 ಇಂಟು 20 ಇಂಟು 5 ಇದ್ರ ಮೂಲಕ ನಾವು ಅಂದ್ರೆ ನೀರು ಬಿಸಿ ಆಗಕ್ಕೆ 418.4 ಜೌಲ್ಸ್ನಷ್ಟು ಶಕ್ತಿಯನ್ನ ಬಳಸಿದೆ. ಇದೇ ರೀತಿ ನಾವು ಕೊಬ್ಬರಿ ಎಣ್ಣೆ ಮತ್ತೆ ಅಡುಗೆ ಎಣ್ಣೆಯನ್ನು ಕಂಡುಹಿಡ್ತಿದ್ದೀವಿ. ಇದು ಮೂರನ್ನು ಎಷ್ಟು ಶಕ್ತಿ ಬಳಸ್ಕೊಂಡಿದೆ ಅಂತ ನೋಡಿದಾಗ ನೀರು ಹೆಚ್ಚು ಸಮಯವನ್ನ ಮತ್ತೆ ಹೆಚ್ಚು ಶಕ್ತಿಯನ್ನು ಬಳಸಿಕೊಳ್ಳುತ್ತೆ ಅಂತ ತಿಳಿದು, ನೀರಿನ ಈ ಗುಣವನ್ನ ಪ್ರಕೃತಿ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದೆ. ಹೆಂಗಂದ್ರೆ ನಮ್ಮ ಭೂಮಿಯ ತಾಪಮಾನ ಹೆಚ್ಚಾದಾಗ ಮಂಜುಗಡ್ಡೆ ರೂಪದಲ್ಲಿರುವಂತಹ ನೀರು ಕರಗಿ ಅಥವಾ ಸಮುದ್ರದಲ್ಲಿರುವಂತಹ ನೀರು ಆವಿಯಾಗಿ ಸಮತೋಲನವನ್ನ ಕಾಪಾಡುತ್ತೆ. ಈಗ ಸಾತ್ವಿಕ್ ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾತ್ವಿಕ್. ನಾನು 7ನೇ ತರಗತಿಯಲ್ಲಿ ಓದ್ತಿದ್ದೀನಿ. ನೀರಿಗೆ ಅಧಿಕ ನಿರ್ದಿಷ್ಟ ತಾಪಮಾನ ಇರೋದ್ರಿಂದ ಅದನ್ನು ಶೀತಕ ಅಥವಾ ಕೂಲೆಂಟ್ ಆಗಿ ನಾವು ಬಳಸ್ತೀವಿ. ಶೀತಕ ಅಂದರೆ ಅದೊಂದು ದ್ರವ. ಒಂದು ವಸ್ತು ವಿಪರೀತ ಬಿಸಿ ಆದರೆ ಅದನ್ನು ತಂಪು ಮಾಡೋಕ್ಕೆ ಸಹಾಯ ಮಾಡುತ್ತೆ. ಒಂದು ಉದಾಹರಣೆಗೆ ಮುಂಚೆ ಕಾರ್ ಎಂಜಿನ್ಗಳಿಗೆ ನೀರನ್ನು ಶೀತಕವಾಗಿ ಉಪಯೋಗಿಸ್ತಿದ್ರು. ರೇಡಿಯೇಟರ್ಗೆ ನೀರು ಹಾಕಿದಾಗ ಇಂಜಿನ್ ತುಂಬ ಬಿಸಿ ಆದಾಗ ನೀರು ತಂಪು ಮಾಡೋಕ್ಕೆ ಸಹಾಯ ಮಾಡ್ತಿತ್ತು. ಇದೇ ಥರ ನಮ್ಮ ದೇಹವನ್ನು ತಂಪು ಮಾಡೋಕ್ಕೆ ನೀರು ಸಹಾಯ ಮಾಡುತ್ತೆ. ದೇಹದಿಂದಾದ ಮಾನವ ತಂಡದವರು ಇದನ್ನ ಇನ್ನೂ ವಿವರಿಸ್ತಾರೆ, ಅನ್ನೋದು ನೀವು ಕೇಳ್ಬೋದು. ಮತ್ತೆ ಇವಾಗ ನೀರು ಬದಲು ಕಾರುಗಳಲ್ಲಿ ಎಥಿಲಿನ್ ಗ್ಲೈಕೋಲ್ ವಾಟರ್ನ ಬಳಸ್ತಾರೆ. ಯಾಕಂದ್ರೆ ಕಾರ್ನ ಭಾಗಗಳು ಲೋಹದಿಂದ ಮಾಡಿರುವ ಕಾರಣ ಅದನ್ನು ನೀರು ಕಾರ್ನ ಭಾಗಗಳು ತುಕ್ಕಿಡಿಯುತ್ತೆ, ಅದಕ್ಕೆ ಉಪಯೋಗಿಸಲ್ಲ. ಮತ್ತು ಇನ್ನೊಂದು ಕಾರಣ, ವಾತಾವರಣ ತುಂಬ ಚಳಿಯಾದಾಗ ನೀರು ಫ್ರೀಸ್ ಆಗುತ್ತೆ, ಅದರಿಂದ ಕಾರ್ನ ಭಾಗಗಳು ಸೀಳುತ್ತೆ. ಅದರಿಂದ ಹೊರಗಡೆ ಇರೋ ದ್ರವ ಅಥವಾ ಹೊರಗಡೆ ಇದ್ದರೆ ಅದು ಸೋರುತ್ತೆ, ಅದಕ್ಕೆ ನೀರು ಉಪಯೋಗಿಸಲ್ಲ. ಅಕಸ್ಮಾತ್ ನಾವು ನೀರು ಹಾಕಲಿಲ್ಲ ಅಂದರೆ ರೇಡಿಯೇಟರ್ಗೆ ಅಥವಾ ಮತ್ತೋದ್ರೆ ಇಂಜಿನ್ ತುಂಬ ಬಿಸಿಯಾಗಿ ಲೋಹದಿಂದ ಮಾಡಿರೋ ಕಾರಣ ಕರ್ಗೋಗುತ್ತೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅನನ್ಯ. ನಾನು 6ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ಈಗ ನಾನು ಕುದಿಯೋ ನೀರಿಗೆ ತಾಪಮಾಪಕನ ಇಡ್ತಾ ಇದ್ದೀನಿ. ಇಲ್ಲಿ ಕುದಿಯೋ ನೀರಿಗೆ ತಾಪಮಾಪಕನ ಇಟ್ಟ ತಕ್ಷಣ ತಾಪ ಎತ್ತಿರೋದನ್ನ ನೀವು ನೋಡಬಹುದು. ಇಲ್ಲಿನ ವಾತಾವರಣದ ಒತ್ತಡದಿಂದ ನೀರಿನ ಕುದಿಯುವ ಬಿಂದು 96ರಿಂದ 97 ಡಿಗ್ರಿ ಸೆಲ್ಸಿಯಸ್ ಆಗಿದೆ. ಇಲ್ಲಿ ನೀರು ಕುದಿಯೋದ್ರ ಜೊತೆಗೆ ಆವಿ ಕೂಡ ಆಗ್ತಿದೆ, ಆದರೆ ಅದರ ತಾಪದಲ್ಲಿ ಯಾವುದೇ ಬದಲಾವಣೆ ಆಗ್ತಿಲ್ಲ. ಈ ಪಾತ್ರದಲ್ಲಿರೋ ನೀರು ಪೂರ್ತಿಯಾಗಿ ಆವಿಯಾಗೋವರೆಗೂ ಅದರ ತಾಪದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಇಲ್ಲಿ ನೀರಿನ ಪಾತ್ರ ದ್ರವದಿಂದ ಅನಿಲಕ್ಕೆ ಬದಲಾಯ್ತಲ್ಲ, ಇದು ಆಗಿದ್ದು ಸುಪ್ತ ಶಾಖದಿಂದ. ಸುಪ್ತ ಶಾಖ ಅಂದರೆ ಇಂಗ್ಲಿಷ್ನಲ್ಲಿ ಲೇಟೆಂಟ್ ಹೀಟ್ ಅಂತ ಕರೀತಾರೆ. ವಸ್ತುವಿಗೆ 3 ರೀತಿಯ ಸ್ಥಿತಿಗಳು, ಅದು ಘನ, ದ್ರವ, ಅನಿಲ ಅಂತ ನಿಮ್ಗೆಲ್ಲರಿಗೂ ಆಗಲೇ ಗೊತ್ತೇ ಇದೆ. ಯಾವುದೇ ಒಂದು ವಸ್ತುವಿನ ಸ್ಥಿತಿಯನ್ನು ಬದಲಾಯಿಸಿಕೊಳ್ಳೋಕ್ಕೆ ಅಂದರೆ ಘನದಿಂದ ದ್ರವಕ್ಕೆ, ಅನಿಲದಿಂದ ಘನಕ್ಕೆ ಈ ಥರ ಬದಲಾಯಿಸ್ಕೊಳ್ಳೋಕ್ಕೆ ಬೇಕಾದ ಉಷ್ಣ ಶಕ್ತಿಯನ್ನು ನಾವು ಲೇಟೆಂಟ್ ಹೀಟ್ ಅಂತ ಕರಿತೀವಿ. ಮತ್ತು ಮಂಜುಗಡ್ಡೆ ಸಂಪೂರ್ಣವಾಗಿ ನೀರಾಗೋಕ್ಕೆ ಎಷ್ಟು ಉಷ್ಣ ಶಕ್ತಿನ ಬಳಸ್ಕೊಳ್ಳುತ್ತೋ ಅದನ್ನು ನಾವು ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಅಂತ ಕರಿತೀವಿ. ನೀರು ಆವಿಯಾಗೋಕ್ಕೆ ಎಷ್ಟು ಉಷ್ಣ ಶಕ್ತಿನ ಬಳಸ್ಕೊಳ್ಳುತ್ತೋ ಅದನ್ನು ನಾವು ಲೇಟೆಂಟ್ ಹೀಟ್ ಆಫ್ ಎವಾಪರೇಷನ್ ಅಂತ ಕರಿತೀವಿ. ಈಗ ನಾನು ಮಾಡಿದ್ದು ಕೂಡ ಲೇಟೆಂಟ್ ಹೀಟ್ ಆಫ್ ಎವಾಪರೇಷನ್ ಪ್ರಯೋಗ. ಧನ್ಯವಾದಗಳು.
ಈಗ ನೀವು ಹಬೆ ಅಥವಾ ನೀರಾವಿ ಬಗ್ಗೆ ನೋಡಿದ್ರಿ. ಆ ಹಬೆಯ ಸಹಾಯದಿಂದ ಚಲಿಸುವಂತಹ ಒಂದು ಯಂತ್ರವನ್ನು ತಯಾರಿಸಿದ್ದೀವಿ. ಇದು ಹೇಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಮೊದಲು ಸ್ಟ್ರಾ ಬರ್ತಿ ನೀರು ತುಂಬಬೇಕು. ಆಮೇಲೆ ನೀರ್ ಮೇಲೆ ಇಟ್ಟು ದೀಪ ಹಚ್ಚಿದಾಗ ಈ ಟಿನ್ ಒಳಗಡೆ ಇರೋ ನೀರು ಬಿಸಿಯಾಗಿ ಆವಿಯಾಗುತ್ತೆ. ಆವಿಯಾದ ನೀರು ಆ ರಭಸಕ್ಕೆ ಸ್ಟ್ರಾ ಮೂಲಕ ಬರುತ್ತೆ. ಆ ರಭಸದಿಂದ ದೋಣಿ ಮುಂದೆ ಚಲಿಸುತ್ತೆ ಮತ್ತೆ ಪಟ್ಟು ಬರೋ ಶಬ್ದ ನಿಮಗೆ ಕೇಳಿಸುತ್ತೆ. ಉದಾಹರಣೆ ಏನಂದರೆ ಪಾಪ್ಕಾರ್ನ್ ಥರ. ಪಾಪ್ಕಾರ್ನ್ಗೆ ನಾವು ಕಾಳು ಹಾಕಿದಾಗ ಕಾಳಲ್ಲಿರೋ ನೀರು ಆವಿಯಾಗುತ್ತೆ. ಅದು ಆವಿಯಾದಾಗಲೂ ಸೇಮ್ ಇದೇ ಥರ ಸೌಂಡ್ ಬರ್ತಿರುತ್ತೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಹಾಲಕ್ಷ್ಮಿ. ನಾನು 6ನೇ ತರಗತಿ ಓದ್ತೀನಿ. ನಮ್ಮ ವಿಷಯ ಒಂದು ಅಭಯಂತ್ರ. ಈ ಅಭಯಂತ್ರ ತಯಾರು ಮಾಡಲು ಬೇಕಾಗಿರುವ ವಸ್ತುಗಳು ಏನೇನಂತ ಹೇಳ್ತೀನಿ. ಒಂದು ಟಿನ್ನು, ಒಂದು ಪ್ಲಾಸ್ಟಿಕ್ ಬಾಟಲು, 2 ಸ್ಟ್ರಾ, 1 ಕ್ಯಾಂಡಲ್ಲು, ಗ್ಲೂಗನ್ನು, ಅಲಾಲ್ಟೇಟು ಮತ್ತು ಇಷ್ಟು ವಸ್ತುಗಳಿಂದ ಅಭಯಂತ್ರವನ್ನು ತಯಾರು ಮಾಡಲು ರಘುವಣ್ಣನ ಮಾರ್ಗದರ್ಶನದಿಂದ ಅಭಯಂತ್ರವನ್ನು ತಯಾರು ಮಾಡಿದೆವು. ನಮ್ಮ ಪ್ರಾತ್ಯಕ್ಷಿಕೆಯನ್ನು ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ. ಹೇಳು ಆರ್ಜವ, ನಿನ್ನ ಹೆಸರು? ನಾನು ಮಾತಾಡಾದ್ಮೇಲೆ ಹೇಳಿ, ಇವಾಗ ಹೇಳಿ. ನನ್ನ ಹೆಸರು ಆರ್ಜವ. ನಾನು 5ನೇ ತರಗತಿ ಓದ್ತೀನಿ. ನನ್ನ ಹೆಸರು ಉನ್ನತಿ. ನಾನು 10ನೇ ತರಗತಿ ಓದ್ತಾ ಇದ್ದೀನಿ. ನನ್ನ ಹೆಸರು ಮಹಾಲಕ್ಷ್ಮಿ. ನಾನು 6ನೇ ತರಗತಿ ಓದ್ತೀನಿ. ನನ್ನ ಹೆಸರು ಅನನ್ಯ. ನಾನು 6ನೇ ತರಗತಿ ಓದ್ತಾ ಇದ್ದೀನಿ. ನನ್ನ ಹೆಸರು ಸಾತ್ವಿಕ್. ನಾನು 7ನೇ ತರಗತಿ ಓದ್ತೀನಿ. ನನ್ನ ಹೆಸರು ವಿಶ್ರುತ್ ಎ ಧನ್ಯ. ನಾನು 10ನೇ ತರಗತಿಯಲ್ಲಿ ಓದ್ತಾ ಇದ್ದೀನಿ. ನನ್ನ ಹೆಸರು ಮುಕುಂದ. ನಾನು 7ನೇ ತರಗತಿ ಓದ್ತೀನಿ. ನನ್ನ ಹೆಸರು ಚಂದ್ರಮ್ಮ. ನಾನು 9ನೇ ತರಗತಿ. ನನ್ನ ಹೆಸರು ಸಾನ್ವಿ. ನಾನು 8ನೇ ತರಗತಿ ಓದ್ತೀನಿ. ನನ್ನ ಹೆಸರು ಜ್ಞಾನಿಕಾ. ನಾನು 9ನೇ ತರಗತಿ ಓದ್ತೀನಿ. ನನ್ನ ಹೆಸರು ವೈಷ್ಣವಿ. ನಾನು 5ನೇ ತರಗತಿ ಓದ್ತೀನಿ. ನನ್ನ ಹೆಸರು ತಿಲಕ್ ಶ್ಯಾಮ್ ಶಾಸ್ತ್ರಿ. ನಾನು 6ನೇ ತರಗತಿ ಓದ್ತೀನಿ. ನನ್ನ ಹೆಸರು ಶ್ರೀನಿವಾಸ್. ನಾನು 8ನೇ ತರಗತಿ ಓದ್ತೀನಿ. ನನ್ನ ಹೆಸರು ಸಮೀಕ್ಷಾ. ನಾನು 5ನೇ ತರಗತಿ ಓದ್ತೀನಿ. ನನ್ನ ಹೆಸರು ಹೊಯ್ಸಲ. ನಾನು 8ನೇ ತರಗತಿ ಓದ್ತಾ ಇದ್ದೀನಿ.